ಮಹಿಳೆಯರ ಒಳ ಉಡುಪು ಕದಿಯುವ ಕಾಮುಕ ಸೈಕೋ ಈತ 3 ತಿಂಗಳಿಂದ ಮಹಿಳೆಯರಿಗೆ ಕಾಮಾಂಧನ ಕಾಟ ಹೆಚ್ಚಾಗ್ತಾ ಇದೆ. ಮನೆಗಳ ಬಳಿ ಹೋಗಿ ಒಳ ಉಡುಪು ಕದಿಯುವಂತ ವಿಕೃತ ಮನಸ್ಥಿತಿ ಈತನದ್ದು. ತುಮಕೂರು ನಗರದ ಅಶೋಕ್ ಎಸ್ಎಸ್ ಪುರಂ ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ಈತ ಇದೇ ರೀತಿಯಾದಂಥ ಕೃತ್ಯವನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ತುಮಕೂರಿನಲ್ಲಿ ಓರ್ವ ಸೈಕೋ ಇದ್ದಾನೆ. ಈತ ಮಹಿಳೆಯರ ಒಳ ಉಡುಪು ಕದಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಕಳೆದ 3 ತಿಂಗಳಿಂದ ಮನೆಗಳ ಬಳಿ ಹೋಗಿ ಒಳ ಉಡುಪು ಕದಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ವಿಕೃತ ಮನಸ್ಥಿತಿ, ಮಹಿಳೆಯರಿಗೆ ತಲೆನೋವಾಗಿತ್ತು. ಯಾರೀತ ಅಂತೇಳಿ ಸದ್ಯ ತುಮಕೂರು ನಗರದ ಅಶೋಕ ನಗರ ಹಾಗೆಯೇ ಎಸ್ಎಸ್ ಪುರಂ, SIT ಬ್ಯಾಗೇಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮಹಿಳೆಯರ ಒಳ ಉಡುಪು ಕದ್ದು ಈತ ಕೃತ್ಯವನ್ನ ಮೆರೆದಿದ್ದ. ಪೊಲೀಸರಿಗೆ ತಲೆನೋವಾಗಿದ್ದಾನೆ. ಸದ್ಯ ಈತನಿಗಾಗಿ ಈತನ ಕೃತ್ಯ ಏನಿದೆ CCTVಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಮನೆ ಬಳಿ ಬಂದು ಅಲ್ಲಿ ಒಣಗಿಸಿದ್ದ ಒಳ ಉಡುಪನ್ನು ಕದ್ದು ಈತ ಯಾವ ರೀತಿಯಾಗಿ ಪರಾರಿ ಆಗ್ತಾ ಇದ್ದಾನೆ. ಈ ಸೈಕೋ ಕೃತ್ಯ ಬೆಳಕಿಗೆ ಬಂದಿರೋದು ತುಮಕೂರು ನಗರದ ಅಶೋಕ ನಗರದಲ್ಲಿ. ಈತ ಡಿಯೋ ಸ್ಕೂಟರ್ನಲ್ಲಿ ಬಂದು ಮನೆ ಬಳಿ ಬರ್ತಾನೆ. ಡಿಯೋ ಸ್ಕೂಟರ್ನಲ್ಲಿ ಮನೆ ಬಳಿ ಬಂದು ಒಳ ಉಡುಪನ್ನು ಕದ್ದು ಹೋಗ್ತಾ ಇದ್ದಾನೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಿಸಿದಂಥ CCTV ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬರ್ತಾನೆ, ಅಲ್ಲೆಲ್ಲ ನೋಡ್ತಾನೆ ಎಲ್ಲಿ ಏನಿದೆ ಅಂತೇಳಿ. ಆದರೆ ಬೇರೆ ಎಲ್ಲ ವಸ್ತುಗಳನ್ನು ಬಿಟ್ಟು ಮಹಿಳೆಯರ ಒಳ ಉಡುಪನ್ನು ಕದ್ದು ಈತ ಪರಾರಿಯಾಗಿದ್ದಾನೆ. ಮಹಿಳೆಯರ ಒಳ ಉಡುಪು ಕದಿಯುವಂಥ ವಿಕೃತ ಮನಸ್ಥಿತಿ, ಕಾಮುಕ ಸೈಕೋ 3 ತಿಂಗಳಿಂದ ಮಹಿಳೆಯರಿಗೆ ಈತ ಕಾಟವನ್ನು ಕೊಡ್ತಾ ಇದ್ದಾನೆ. 3 ತಿಂಗಳಿಂದ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದ್ರು. ಪೊಲೀಸರು ಯಾಕೆ ಈತನನ್ನು ಇದುವರೆಗೂ ಪತ್ತೆ ಹಚ್ಚಿಲ್ಲ ಇರುವಂಥ ಪ್ರಶ್ನೆ. ಅಥವಾ ಇಲ್ಲಿ ದೂರು ಕೊಡೋದೇ ಲೇಟ್ ಆಯ್ತಾ? ಒಟ್ಟಿನಲ್ಲಿ ಕಾಟ ಕೊಡ್ತಾ ಇದ್ದಾರೆ. ಮನೆ ಮುಂದೆ ಒಣಗಿಸಿದ್ದಂಥ ಒಳ ಉಡುಪುಗಳನ್ನು ಈತ ಕದ್ದು ಪರಾರಿ ಆಗ್ತಾನೆ. ಪ್ರತಿನಿತ್ಯ ಇಂಥದ್ದೇ ಕೃತ್ಯ ಮಾಡ್ತಾ ಇದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಸದ್ಯ ಪೊಲೀಸರಿಗೂ ಕೂಡ ದೂರನ್ನು ನೀಡುವಂಥ ನಿಟ್ಟಿನಲ್ಲಿ ಬಡಾವಣೆ ನಿವಾಸಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಗಮನಿಸ್ತಾ ಇರ್ಬೋದು, ಡಿಯೋ ಸ್ಕೂಟರ್ನಲ್ಲಿ ಬರ್ತಾನೆ, ಮನೆಯ ಗೇಟನ್ನು ತೆಗಿತಾನೆ, ಒಳಗಡೆ ಬಂದು ಮಹಿಳೆಯರು ಒಣಗಿಸಿದ್ದಂಥ ಇನ್ನರ್ಸ್ಗಳು, ಒಳ ಉಡುಪುಗಳು ಏನಿದೆ ಇದನ್ನು ಕದ್ದು ಪರಾರಿ ಆಗ್ತಾ ಇದ್ದಾನೆ. ಮಹಿಳೆಯರ ಒಳ ಉಡುಪು ಕದಿಯುವಂಥ ಕಾಮುಕ ಸೈಕೋವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಘಟನೆ ನಡೆದಿರೋದು ತುಮಕೂರು ನಗರದ ಅಶೋಕ್ ನಗರ, SS ಪುರಂ ಹಾಗೆಯೇ SIT ಬ್ಯಾಗೇಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಈತ ಕೃತ್ಯ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುತ್ತಮುತ್ತಲಿನ ಮನೆಗಳಿಗೆ ಈ ವ್ಯಕ್ತಿ ಹೋಗಿ ಅಲ್ಲಿ ಒಣಗಿಸಿದ್ದಂಥ ಇನ್ನರ್ಸ್, ಒಳ ಉಡುಪುಗಳನ್ನು ಕದ್ದು ಪರಾರಿ ಆಗ್ತಾ ಇದ್ದಾನೆ. ಡಿಯೋ ಸ್ಕೂಟರ್ನಲ್ಲಿ ಈತ ಬರ್ತಾನೆ ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಈತನ ಕೈ ಚಳಕ ಏನಿದೆ, ಈತನ ಕೃತ್ಯ ಏನಿದೆ, ವಿಕೃತ ಮನಸ್ಥಿತಿ ಏನಿದೆ, ಎಲ್ಲವೂ ಕೂಡ CCTVಯಲ್ಲಿ ದಾಖಲಾಗಿದೆ. ಬಡಾವಣೆಯ ನಿವಾಸಿಗಳು 3 ತಿಂಗಳಿಂದ ಪರದಾಡ್ತಾ ಇದ್ದಾರೆ ಈತನನ್ನು ಹುಡುಕಬೇಕು ಅಂತೇಳಿ. ಇನ್ನೊಂದು ನಿಟ್ಟಿನಲ್ಲಿ ದೂರು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಆಲೋಚನೆಯನ್ನು ಮಾಡಿದ್ದಾರೆ. ಈತ ನೋಡ್ತಾ ಇರ್ಬೋದು, ಈತ ತುಮಕೂರು ಪೊಲೀಸರು ಕೂಡ ಈ ಸೈಕೋಗಾಗಿ ಬಲೆ ಬೀಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಳ ಉಡುಪು ಕದಿಯುವಂಥ ನೀಚ ಮನಸ್ಥಿತಿ. ಈಗ ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಒಳ ಉಡುಪುಗಳು ಕಳ್ಳತನ ಆಗ್ತಾ ಇದೆ, ಹೆಣ್ಮಕ್ಳದು ಹೆಂಗಸ್ರುಗಳದೆಲ್ಲನೂ. ಸೊ ಅದನ್ನು ನಾವು ಮಿನಿಮಮ್ 6 ಮಂತಿಂದನೂ ಆಗ್ತಾ ಇದೆಯಂತೆ. ಅದು ನಮಗೆ ಗೊತ್ತಿರಲಿಲ್ಲ. ಈಗ ಮೊನ್ನೆ ಶಾರ್ಟ್ಲಿ ಒಂದು 3 ಡೇಸಿಂದ ಇಲ್ಲಿ ಹೋಗ್ತಾ ಇದ್ದು ಇದು ಮಾಡಿದ್ದು ಅಬ್ಸರ್ವ್ ಮಾಡಿಬಿಟ್ಟು ನಾವು ವಾಚ್ ಮಾಡಿ, ಆಮೇಲೆ CC ಕ್ಯಾಮ್ರಾ ಇದನ್ನ ಫುಟೇಜ್ ನೋಡಿ ಎಲ್ಲ ನೋಡಿ ಟ್ರೇಸ್ ಔಟ್ ಮಾಡಿ, ಸೊ ಅವನು ಏನು ಅಂತ ಇದು ಮಾಡಿಬಿಟ್ಟು ನಾನು ಪೊಲೀಸ್ NPS ಸ್ಟೇಷನ್ಗೆ ಸೇರುತ್ತೆ ನಮ್ಮ ಏರಿಯಾ. ಸೊ ನಾನು ಅದಕ್ಕೆ ಕಂಪ್ಲೇಂಟ್ ಮಾಡಿ ಪೊಲೀಸ್ನವ್ರು ಬಂದರು, ನೋಡಿದ್ರು. ಈಗ ಒಂದು 4-5 ತಿಂಗಳಿಂದ ಒಬ್ಬ ಸೈಕೋ ಥರದವನು ಆ್ಯಕ್ಚುಲಿ ಇಲ್ಲೆಲ್ಲ ಓಡಾಡ್ತಿದ್ದಾನೆ. ಮತ್ತು ಹೆಂಗಸ್ರದ್ದು ಒಳ ಉಡುಪುಗಳು ಅದೇ ಅವ್ನ ಮೈನ್ ಟಾರ್ಗೆಟ್, ಅದನ್ನು ಕತ್ಕೊಂಡು ಹೋಗ್ತಿದ್ದಾನೆ. ಇದು ಏನು ತುಂಬ ದೊಡ್ಡ ಮ್ಯಾಟ್ರು ಈಗ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಮುಂದೆ ಏನಾದರೂ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಇದರಿಂದ
ನಾವು ನಿಮ್ಮಲ್ಲಿ ಏನು ಮನವಿ ಮಾಡ್ತೀವಿ ಅಂದರೆ ಪೊಲೀಸರಿಂದ ಒಂದು ಒಳ್ಳೆ ಸೆಕ್ಯೂರಿಟಿ ಕೊಡಲಿ, ಅವನು ಯಾರು ಅಂತ ಪತ್ತೆ ಹಚ್ಚಿ ಅವನು ಈ ಏರಿಯಾದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಸುರಕ್ಷಣೆ ಕೊಡಲಿ ಅನ್ನೋದಂತ ಒಂದು ಮನವಿ ಅಷ್ಟೇ. ನಿರಂಜನ್ ಈಗ ಒಂದು 4-5 ತಿಂಗಳಿಂದ ಒಬ್ಬ ಸೈಕೋ ಥರದವನು ಆ್ಯಕ್ಚುಲಿ ಇಲ್ಲೆಲ್ಲ ಓಡಾಡ್ತಿದ್ದಾನೆ, ಮತ್ತು ಹೆಂಗಸ್ರದ್ದು ಒಳ ಉಡುಪುಗಳು ಅದೇ ಅವ್ನ ಮೈನ್ ಟಾರ್ಗೆಟ್, ಅದನ್ನು ಕತ್ಕೊಂಡು ಹೋಗ್ತಿದ್ದಾನೆ. ಇದು ಏನು ತುಂಬ ದೊಡ್ಡ ಮ್ಯಾಟ್ರು ಈಗ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಮುಂದೆ ಏನಾದರೂ ಹೆಣ್ಮಕ್ಳಿಗೆ ಪ್ರಾಬ್ಲಮ್. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಕಳೆದ 3 ತಿಂಗಳಿಂದ ಈ ಸೈಕೋ ಕಾಟ ಕೊಡ್ತಾ ಇದ್ದಾನೆ. 3 ತಿಂಗಳಾಯಿತು. ಈ ಬಡಾವಣೆ ನಿವಾಸಿಗಳು ಪೊಲೀಸರಿಗೆ ದೂರನ್ನು ಕೊಟ್ಟಿಲ್ವಾ, ಅಥವಾ ಪೊಲೀಸರು ಇನ್ನು ಕ್ರಮ ತೆಗೆದುಕೊಂಡಿಲ್ವಾ? ಯಾರು ಈ ಸೈಕೋ, ಏನಾದರೂ ಮಾಹಿತಿ ಇದೆಯಾ? ಹೇಗೆ ಸಂಬಂಧ ಕಳೆದ 3-4 ತಿಂಗಳು ಈ ತರ ಕೃತ್ಯ ಮಾಡ್ತಿದ್ರು, ಅದಕ್ಕೆ ಸಾಕ್ಷ್ಯ ಸಿಗ್ತಾ ಇರಲಿಲ್ಲ. ಆದ್ರೆ ಮೊನ್ನೆ ಅಷ್ಟೇ ನಡೆದಂತ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಆತನ ವಿಕೃತಿ ಕಂಡು ಬಂತಿದ್ದು. ಇದಾದ ನಂತರ ಸಂಬಂಧಿತ ಪೊಲೀಸ್ ಠಾಣೆಗೆ ಕೂಡ ಗಮನಕ್ಕೆ ತಂದಿದ್ದಾರೆ. ಈಗ ಅವರು ಗಮನಕ್ಕೆ ತೆಗೆದುಕೊಂಡಿದ್ದಾರೆ, ಇನ್ನ ದೂರ ದಾಖಲಿಸಿಕೊಂಡಿಲ್ಲ. ಆದ್ರೆ ಆತನ ಹುಡುಕೋ ಪ್ರಯತ್ನ ಮುಂದುವರೆದಿದೆ. ತುಮಕೂರಿನ SP ಕಚೇರಿ ಹಿಂಭಾಗದಲ್ಲಿ ಕೂಗರತೆ ದೂರದಲ್ಲಿ ಈ ಒಂದು ಘಟನೆ ನಡೆದಿರೋದು. ಯಾಕಂದ್ರೆ ಕಳೆದ 3-4 ತಿಂಗಳ ಈ ತರ ಘಟನೆ ನಡೀತಾ ಇದ್ರು ಕೂಡ ಯಾರು ಹೇಳ್ಕೊತಾ ಇರಲಿಲ್ಲ. ಆದ್ರೆ ಒಂದಷ್ಟು ಜನ ಮುಜುಗರಕ್ಕೆ ಒಳಪಡ್ತಾ ಇದ್ರು, ಮತ್ತೆ ಹೇಳ್ಕೊಂಡ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಇದ್ರು. ಅದಾದ ನಂತರ ಸಿಸಿ ಕ್ಯಾಮ್ರಾದಲ್ಲಿ ವಿಡಿಯೋಸ್ ರೆಕಾರ್ಡ್ ಆಯ್ತು. ಅದಾದ ನಂತರ ಒಂದಷ್ಟು ಜನರು ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆತನ ಯಾರು ಏನು ಅನ್ನೋದು ಗೊತ್ತಾಗಿಲ್ಲ. ಆತನ ಹುಡುಕೋ ಪ್ರಯತ್ನಕ್ಕೆ ನಗರದ NEPS ಬಡಾವಣೆ ಪೊಲೀಸರು ಮುಂದಾಗಿದ್ದಾರೆ. ಸಂಪತ್, ಥ್ಯಾಂಕ್ ಯು ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.